ಬಡವರ ಹೊಟ್ಟೆ ತುಂಬಿಸಲಿಕ್ಕೆ ಅನ್ನಭಾಗ್ಯ ಅಂತಹ ಯೋಜನೆಗಳನ್ನು ತೆಗೆದುಕೊಂಡು ಬಂದವರು ಸಿದ್ದರಾಮಯ್ಯವರು. ಇದೇ ಸಿದ್ದರಾಮಯ್ಯವ್ರ ಸರ್ಕಾರ ಇವತ್ತು ಬಡವರ ಹೊಟ್ಟೆಗೆ ಹೊಡೆದಿದೆ. ಇಲ್ಲಿ BPL ಕಾರ್ಡ್ಗಳನ್ನು ರದ್ದನ್ನು ಮಾಡಿದೆ. ಇದರಿಂದ ಒಂದು ಕಡೆ ಅಂತಂದರೆ ಹುಬ್ಬಳ್ಳಿಯ ಒಂದು ನಿಲಿಜನ್ ರಸ್ತೆಯಲ್ಲಿರುವಂತಹ ಏನಂದರೆ ಕೊಪ್ಪಿಕ ರಸ್ತೆಯಲ್ಲಿರುವಂತಹ ಸಹಾಯಕ ನಿರ್ದೇಶಕರ ಕಚೇರಿ ಏನಿದೆ, ಈ ಒಂದು ಕಚೇರಿಗೆ ಇವತ್ತು ಜನ ಬಂದು ಯಾಕೆ ನಮ್ಮ BPL ಕಾರ್ಡ್ ರದ್ದಾಗಿದೆ ಅಂತೇಳಿ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವತ್ತು ನಾವು ದೃಶ್ಯದಲ್ಲಿ ನೋಡ್ಬೋದು, ದುಡಿದು ತಿನ್ನೋರು ಯಾವುದೋ ಒಂದು ಖಾಸಗಿ ಕಂಪನಿಯಲ್ಲಿ ದುಡಿದು ತಿನ್ನೋರು ಮತ್ತು ಇನ್ನೊಂದು ಕಡೆ ಅಂತಾರೆ ಕೂಲಿ ನಾಲಿ ಮೇಲೆ ದುಡಿದು ತಿನ್ನುವಂತಹ ಅದೆಷ್ಟೋ ಜನರ ಇವತ್ತು BPL ಕಾರ್ಡ್ಗಳು ರದ್ದಾಗಿವೆ. ಹೀಗಾಗಿ ಈ ಒಂದು ಕಚೇರಿಗೆ ಈಗಾಗಲೇ ನನ್ನ ಆಹಾರ ಇಲಾಖೆ ಕಚೇರಿ ಇದೆ, ಈ ಕಚೇರಿಗೆ ಬಂದಂತಹ ಜನರು ಇವತ್ತು ಸಾರ್ವಜನಿಕರು ಇಲ್ಲಿನ ಅಧಿಕಾರಿಗಳನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕೆ ಇವತ್ತು ನಮ್ಮ BPL ಕಾರ್ಡ್ ರದ್ದು ಮಾಡಿದ್ದೀರಿ ಅಂತೇಳಿ ಇಲ್ಲಿ ಅಧಿಕಾರಿಗಳನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕಂದರೆ ಇವತ್ತು ದುಡಿದು ತಿನ್ನುವಂತಹ ಅದೆಷ್ಟೋ ಬಡವರು ಏನಿದ್ದಾರೆ ಇದೇ ಒಂದು BPL ಕಾರ್ಡಲ್ಲಿ ಬರುವಂತಹ ಅಕ್ಕಿಗಳನ್ನು ಜೋಳಗಳನ್ನು ನಂಬಿ ಇವತ್ತು ತಮ್ಮ ಉಪಜೀವನ ಸಾಗಿಸ್ತಾ ಇದ್ರು. ಆದರೆ ಸರ್ಕಾರ ಇವರಿಂದ BPL ಕಾರ್ಡನ್ನು ಇಲ್ಲಿ ಕಿತ್ತುಕೊಳ್ಳುವಂತಹ ಕೆಲಸ ಮಾಡಿದೆ. ಯಾರು ಇವತ್ತು BPL ಕಾರ್ಡ್ ಕಳೆದುಕೊಂಡಿದ್ದಾರೆ ಅವ್ರನ್ನ ನಾನು ಮಾತಾಡ್ತೀನಿ. ಅಮ್ಮಾರ, ಯಾವಾಗ ಗೊತ್ತಾಯ್ತು ನಿಮ್ಮದು BPL ಕಾರ್ಡ್ ರದ್ದಾಗಿದ್ದು? ಇವತ್ತು ಬೆಳಗ್ಗೆ ಗೊತ್ತಾಗೈತ್ರಿ. ಬೆಳಗ್ಗೆ ಗೊತ್ತಾದ ಕೂಡ ನಮಗೆ ಬೇಜಾರಾಗ್ಬಿಡ್ತೀರಿ. ಒಮ್ಮಕ್ಲೇ ರೀ GST ಕಟ್ಟಿಲ್ಲ ಬಿಟ್ಟಿಲ್ಲ ಸುಳ್ಳು ನಮ್ದು ಹಿಂಗಾಗ್ಯದ ಅಂತಂದ್ರಿ ಅವರು. ನೀವು ಕೇಳಿದ್ರನ ಯಾಕೆ ರದ್ದಾಗೈತಿ ಏನಂತ ಕೇಳಿದ್ರ ಅಲ್ಲಿ ಅಧಿಕಾರಿಗಳನ್ನ? ಅಧಿಕಾರಿಗಳು ಇದನ್ನ ಮಾಡ್ಲಿಲ್ರಿ. ಅಲ್ಲಿ ರೇಷನ್ ಅಂಗಡಿ ಒಳಗೆ ಹೇಳಿದ್ರಿ ಅವ್ರು, ನಿಮ್ಮ ಕಾರ್ಡ್ ರದ್ದಾಗ್ಯದ ಅಂದ್ರೆ ಯಾಕ್ರಿ ಅಂದ್ರಿ. ಇಲ್ಲ ನೀವು GST ಇದು ಮಾಡಿ ಹಿಂಗೆ ಅಂತಂದ್ರೆ ಅವರು. ಇಲ್ಲ ಇನ್ನೊಮ್ಮೆ ನೀವು ರೇಷನ್ ಆಫೀಸ್ಗೆ ಹೋಗ್ರಿ ಅಂತ ಹೇಳಿದ್ರಿ ಅವರು. ಹಿಂಗೆ ಮಾಡ್ಯಾರ ಇವ್ರು ಅಂತಂದ್ರೆ. GST ತುಂಬ್ತೀರಿ ಅಂತ ರೇಷನ್ ಕಾರ್ಡ್ ಬಂದ್ ಮಾಡ್ಯಾರ ನಿಮ್ದು? ನೋಡ್ರಿ ಮಾಡಿ ಕಟ್ಟೇ ಇಲ್ರಿ ನಾವು. GST ಒಟ್ಟ ಕಟ್ಟಿಲ್ರಿ ನಮ್ದು. ಅದಕ್ಕೆ ಹಿಂಗೆ ಮಾಡಿಬಿಟ್ಟಾರ್ರಿ ಅವರು. ಈಗ ನಾವು ಹೆಂಗೆ ಈಗ ಏನು ನೋಡ್ರಿ, ನಮ್ದು ಮನೆ ಇಲ್ಲ ಏನಿಲ್ಲ ಯಾವುದು ಏನೂ ಇಲ್ಲ. ಅಂಥದ್ದು ಕೂತ್ಕೊಂಡು ನಿಂತದ್ರ ಖಾಸಗಿ ಇದಕ್ಕೆ ಹೋಗ್ತೇವೆ. ಅಂಥದ್ರೊಳಗೆ ನಾವು ಹೋಗೋದಿಲ್ಲ, ನಮ್ಮನೇರ ಅಂಥದ್ರೊಳಗೆ ನಾವು ಜೀವನ ನಡ್ಸಕತ್ತೇವ್ರಿ. ಈಗ ಹಿಂಗೆ ಇವ್ರು ಹಿಂಗೆ ಮಾಡಿಬಿಟ್ರೆ ಹೆಂಗಾಗ್ತದೆ ಹೇಳ್ರಿ ನೀವು ನಮ್ಗೆ? ಅಕ್ಕಿ ಜೋಳ ನಂಬಿ ಜೀವನ ಮಾಡೋರ್ತಾವ. ಅಕ್ಕಿ ಜೋಳ ಇದರಿಂದ ಬರ್ತಿದೆ, ಇದರಿಂದ ನಾವು ಜೀವನ ಮಾಡೋದ್ರಿ. ಇದನ್ನ ಜೀವನ ಮಾಡೋಕ್ಕಿಂತ ಇವ್ ಹಿಂಗೆ ಮಾಡ್ತಾರ್ರಿ ಇವ್ರಿ. ಹೊಟ್ಟಿ ತುಂಬ್ಕೋಬೇಕು, ಇದನ್ನ ಮಾಡ್ಬೇಕಂದ್ರೆ ಹಿಂಗೆ ಮಾಡಿ ಕಸ್ಕೊಂಡ್ರೆ ಹೆಂಗೆ ಅಂತ್ರಿ? ಕಸ್ಕೊಂಡ್ರೆ ಹೆಂಗೆ ಹೇಳ್ರಿ ನೀವು ಇದನ್ನ? ಅವರು ನಾವು ಹೊಟ್ಟೆ ಹಿಂಗೆ ತುಂಬ್ತೇವೆ ಹಿಂಗೆಲ್ಲ ಮಾಡ್ತೇವೆ ಅಂದ್ರೆ ಹಿಂಗೆ ಕಸ್ಕೊಂಡ್ರೆ ಹೆಂಗ್ರಿ ಅವರು? ನಮ್ದು ಇಷ್ಟು ದಿನ ನಮ್ದು ಎಲ್ಲ ಇದು ಆಗ್ತಿದ್ರಿ. ಈಗ ಹಿಂಗೆ ಮಾಡ್ತಾನೆ ಸಿದ್ದರಾಮಯ್ಯ ಬಂದು ಹಿಂಗಾಗ್ಯದ್ರಿ. ಸಿದ್ದರಾಮಯ್ಯ ಅನ್ನ ಭಾಗ್ಯ ಅಂತ ಹಿಂಗೆ ಕೊಟ್ಟು ಹಿಂಗೆ ನಮಗೆಲ್ಲ ಹಿಂಗೆ ಕಸ್ಕೊಂಡ್ ಬಿಟ್ಟಾರ್ರಿ ಅವ್ರು. ಹ್ಞೂ ರೀ, ಅನ್ನ ಭಾಗ್ಯ ಅಂತ ಕಸ್ಕೊಂಡಾರ್ರಿ. ಮತ್ತು 2,000 ರೂಪಾಯಿ ಬರೋದು ಅದನ್ನು ಬಂದ್ ಮಾಡ್ಯಾರ್ರಿ. 2,000 ರೂಪಾಯಿನೂ ಬಂದ್ ಮಾಡ್ಯಾರ್ರಿ. ಇಷ್ಟೆಲ್ಲ ಇದು ಹಿಂಗೆ ಮಾಡ್ತಾರ್ರಿ ಇವರು. ಸರ್ಕಾರಕ್ಕೆ ಅದಕ್ಕೆ ಈಗ ಎಲ್ಲ ಹಿಂಗೆ ಮಾಡಿದ್ರೆ ನಮ್ದು ಹೊಳ್ಳಿ ನಮ್ದು ರದ್ದಾದ ಕಾರ್ಡ್ ನಮ್ದು ಹೊಳ್ಳಿ ತಿದ್ದುಪಡಿ ಮಾಡಿ ನಮ್ಗೆ ಕೊಡ್ರಿ ಅಂತ ಹೇಳ್ತೇವ್ರಿ. ಸರಿ ಯಜಮಾನ್ರೆ, ಯಾವಾಗ ಬಂದ್ ಆಗಿದೆ ಅಂತ ಗೊತ್ತಾಯ್ತು ನಿಮ್ದು? ಯಾರು ಕೇಳಿದ್ರೆ ಯಾಕೆ ಬಂದ್ ಮಾಡಿರಿ ಏನಂತೇಳಿ? ರೇಷನ್ ಅಂಗಡಿಗೆ ಇದ್ದು ರೀ, ಬೆಳಗ್ಗೆ ಇದೆ ಅದು ಹಿಂಗೆ. ತಾವೆಲ್ಲಿ ಕೆಲಸ ಮಾಡ್ತೀರಿ? ಪ್ರೈವೇಟ್ ಕಂಪ್ನಿ ಒಳಗೆ. ಈಗ ಇದನ್ನೇ ನಂಬಿ ಹೊಟ್ಟೆ ಜೀವನ ತುಂಬ್ಕೊಳ್ಳೋರು ತಾವು. ಈಗ ಏಕಾಏಕಿ ಬಂದ್ ಮಾಡಿದ್ರೆ ಹೆಂಗೆ ಅಂತ ಏನು ಮಾಡ್ಬೇಕ್ರಿ ಅವರು? ಮತ್ತು ಗೌರ್ಮೆಂಟ್ದವ್ರು ಮಾಡ್ಯಾರ ಅಂದ್ರೆ ಏನು ಮಾಡ್ಬೇಕ್ರಿ? ನಮ್ಗೆ ತಿದ್ದುಪಡಿ ಮಾಡಿಕೊಳ್ರಿ. ಅಲ್ಲ ಯಾಕೆ ಈಗ ಒಂದು ಕಡೆ ಅಂದ್ರೆ ನೀವು ಪ್ರೈವೇಟ್ ಕಂಪ್ನಿಯಾಗ ಕೆಲಸ ಮಾಡ್ತೀರಿ, ಹೌದಲ್ರಿ? ಪ್ರೈವೇಟ್ ಕಂಪ್ನಿ ಕೆಲಸ ಮಾಡಿದ್ರೆ ಜೀವನ ಮಾಡೋಕೆ ಆಗಂಗಿಲ್ಲ. ಇದ್ರಾಗ ಬರುವಂತಹ ಜೋಳ ಅಕ್ಕಿ ಗೋಧಿ ನಮ್ಗೆ ಜೀವನ ಮಾಡ್ತಿದ್ರಿ. ಮತ್ತೆ ಏನಿಲ್ಲ ಈಗೇನೈತಿ ಸರ್ಕಾರಕ್ಕೆ ಏನು ಹೇಳ್ತೀರಿ? ಅದೇ ರೀ, ಮತ್ತೆ ಈಗ ಹೆಂಗೆ ಮಾಡಿದ್ರೆ ಹೆಂಗೆ ಮಾಡ್ಬೇಕು ನಾವು? ಮತ್ತು ನಮ್ಗೆ ಕಾರ್ಡ್ ತಿದ್ದುಪಡಿ ಮಾಡಿಕೊಡ್ರಿ ನಮ್ಗೆ ಅಂತ ಹೇಳ್ತಾರೆ ಸರ್. ಇದು ರದ್ದು ಮಾಡಬಾರ್ದು, ಯಾವುದೇ ಕಾರಣಕ್ಕೂ ರದ್ದು ಮಾಡಬಾರ್ದು. ಹಾಂ, ಮತ್ತು ಮಾಡಬಾರ್ದು ಅಂತೇಳಿ ನಾವು ಇದಕ್ಕೆ ಬಂದ್ರಿ. ಇಲ್ಲ ಅಧಿಕಾರಿಗಳು ಕೇಳಿದ್ರೆ ಏನು ಹೇಳಿದ್ರಿ? ಅವ್ರ ಅಧಿಕಾರಿ ಕೇಳಿದ್ರೆ ನೀವು GST ಕಟ್ಟಿರಿ ಅಂತ ತೋರ್ಸೋವಂಥದ್ದು ನಮ್ಗೆ. ಅದಕ್ಕೆ ನೀವು ಇನ್ಕಮ್ ಟ್ಯಾಕ್ಸ್ ಆಫೀಸಿಗೆ ಹೋಗಿ ಕಟ್ಟಿಲ್ಲ ಅಂತೇಳಿ ಒಂದು ಸರ್ಟಿಫಿಕೇಟ್ ತೊಗೊಂಬರ್ರಿ, ನಾವು ಮಾಡಿಕೊಡ್ತೇವೆ ಅಂತ. ಅಂದರೆ ನೀವು ಯಾವುದೇ GST ಕಟ್ಟಿಲ್ಲ, ನೀವು ಯಾವುದೂ GST ಕಟ್ಟಿಲ್ಲ? ಕಟ್ಟಲಿಲ್ಲಕ್ರೆ ಕಟ್ಟಾರ ಅಂತ ತೋರ್ಸೋವಂಥದ್ದು. ಹಿಂಗೆ ಗೃಹಲಕ್ಷ್ಮಿನೂ ಬಂದಿಲ್ಲ ನಮಗೆ. ಎಷ್ಟು ತಿಂಗಳಿಂದ ಬಂದಿಲ್ಲ? ಈಗ ಒಟ್ಟು ರೊಕ್ಕನ ಬಂದಿಲ್ಲ ರೀ. ಫಸ್ಟ್ ಅಪ್ಲಿಕೇಶನ್ ಹಾಕಿದ ಅಂದ GST ತೋರಿಸಿಬಿಟ್ಟಿದ್ದಾರೆ. ಅವಾಗ ಬಂದೇ ಇಲ್ಲ, ಒಟ್ಟು 1 ರೂಪಾಯಿನೂ ಬಂದಿಲ್ಲ ನಮ್ಗೆ. ಹೋದ ತಿಂಗಳ ಮಟ್ಟ ರೇಷನ್ ತೊಗೊಂಡೇವು ನಾವು. ಈ ತಿಂಗಳ ರೇಷನ್ ಇಲ್ಲ ಅಂತ. ಅಲ್ಲ, ಹೋದ ತಿಂಗಳು ರೇಷನ್ ತೊಗೊಂಡು ಜೀವನ ಮಾಡಿದ್ರು ಒಂದು ತಿಂಗಳು. ಈ ತಿಂಗಳು ರೇಷನ್ ಕೇಳಾಕಂದ್ರೆ ನಿಮ್ಗೆ ದೊಡ್ಡ ಬರಸಿಡಲ್ಲ. ಇಲ್ಲ ರೀ ರದ್ದಾಗೈತೆ ಅಂತ ಹೇಳಿದ್ರೆ, ಕ್ಯಾನ್ಸಲ್ ಆಗೈತೆ ಅಂತ ಹೇಳಿದ್ರೆ ಹೆಂಗೆ ಅಂತ? ಅದೇ ಏನು ಮಾಡ್ಬೇಕ್ರಿ ಮತ್ತೆ? ಈಗ ಕೊಡಂಗಿಲ್ಲ ಅಂತ ಅವ್ರು ರೇಷನ್ ಅಂಗಡಿಯವ್ರು ಅಂತಾರೆ. ಅವ್ರು ರೊಕ್ಕ ಇಲ್ಲ, ರೇಷನ್ ಕಾರ್ಡ್ ಆಫೀಸ್ಗೆ ಹೋಗ್ರಿ, ಅಲ್ಲಿ ಹೋಗಿ ಇದು ತಿದ್ದುಪಡಿ ಮಾಡ್ಕೊಂಡು ನಮ್ಗೆ ಫೋನ್ ಮಾಡಿಸ್ರಿ, ನಾವು ಕೊಡ್ತೇವೆ ಅಂತ ಅವ್ರು ಅಂತಾರೆ. ಮತ್ತು ಇಲ್ಲಿ ಕೇಳಿದ್ರೆ ಇಲ್ಲಿ ಹಿಂಗಾಗೈತಿ, ನೀವು GST ಆಫೀಸ್ ಇದಕ್ಕೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ಗೆ ಹೋಗಿ ರದ್ದು ಮಾಡಿಸ್ಕೊಂಬರ್ರಿ, ನಾವು ಮಾಡಿಕೊಡ್ತೇವೆ ಅಂತ ಇವರು ಅಂತಾರೆ. ಕಚೇರಿ ಅಡ್ಡಾಡ್ದಾಗೈತೆ ಕೆಲಸ ಬಿಟ್ಟು. ಹ್ಞೂ. ಓಕೆ ಸಾಹೇಬ್ರಿ, ಏನು ಕೆಲಸ ಮಾಡ್ತೀರಿ ತಾವು? ನಾವು ಸೆಕ್ಯೂರಿಟಿ ಕೆಲಸ ಮಾಡ್ತೀವಿ ಸರ್. ಎಲ್ಲಿ? ಹುಬ್ಬಳ್ಳಿ ಒಳಗೆ ರೀ, ಕಾಟಾ ಮಾರ್ಕೆಟ್ನೊಳಗೆ. ಅಲ್ಲಿ BPL ರದ್ದು ಮಾಡ್ಯಾರ ನಿಮ್ದು? ಅದು ನಿಮ್ದು APL ಆಗೈತ್ರಿ, ನೀವು ಏನು ಮಾಡಕ್ಕೆ ಬರೋದಿಲ್ಲ, ನೀವು ಕೇಳ್ರಿ ಅಂತ ಅಂದ್ರಿ. ಅದ್ರ ಸಂಬಂಧ ನಾವು ಇಲ್ಲಿ ನಿನ್ನೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ಗೆ ಹೋಗಿದ್ರಿ. ಅವರೆಲ್ಲ ಬರ್ಕೊಟ್ಟು ಇದನ್ನು ಮಾಡ್ಯಾರಿ. ಇದೆಲ್ಲ ಇಷ್ಟೆಲ್ಲ ಆಯ್ತು ನೋಡಿರಿ.
ಮತ್ತು ಮನ್ಯಾಗ ಯಾರು ಇರ್ತೀರಿ? ತಮ್ಮ ಮನ್ಯಾಗ ಯಾರು ಇರ್ತೀರಿ? ಇಬ್ಬರೇ ರೀ, ಗಂಡ ಹೆಂಡತಿ. ಹೆಣ್ಮಕ್ಳಂಕ ಲಗ್ನ ಮಾಡಿ ಕೊಟ್ಟಿದ್ದೈತೆ ರೀ, ಯಾರು ಇಲ್ಲ. ನಮ್ಮ ಗಂಡು ಮಕ್ಳು ಇಲ್ರಿ ಸರ್. ನೀವೇ ದುಡ್ಡು ನೀವೇ ತಿನ್ಬೇಕು? ಹೌದು ಹೌದು ರೀ ಸರ್. ಮತ್ತೊಂದು ಏನಿಲ್ಲ ರೀ, ಹೊಲ ಮನೆ ಏನಿಲ್ಲ? ಏನಿಲ್ಲ ರೀ. ದುಡಿಬೇಕು. ಈಗ ನೀವೇ ದುಡಿದು ನೀವೇ ತಿನ್ನಬೇಕು. ಈ BPL ಕಾರ್ಡ್ನೇ ಜೀವನ ಮಾಡಿದವ್ರು ನೀವು. ಹೌದಾ? ಇದ್ರ ಮ್ಯಾಗ ಅಕ್ಕಿ ಜೋಳ ಬರ್ತಿದ್ದು ಜೀವನ ಮಾಡ್ತಿದ್ವಿ. ಈಗ ಕಸ್ಕೊಂಡ್ರೆ ಹೆಂಗೆ ಮಾಡ್ಬೇಕು ಜೀವನ? ಅದಕ್ಕೆ ರೀ ಸಿದ್ದರಾಮಯ್ಯ ಸರ್ಕಾರ ನೋಡ್ರಿ ನಮ್ಮ ಮತ್ತು 2,000 ರೂಪಾಯಿನೂ ಬಂದಿಲ್ಲ ರೀ ಹೆಣ್ಣು ಮಕ್ಕಳಿಗೆ, ಒಟ್ಟು ಬಂದಿಲ್ಲ. ಈಗ ಏನು ಹೇಳ್ತೀರಿ ಸರ್ಕಾರಕ್ಕೆ? ಏನು ಹೇಳ್ಬೇಕು ಸರ್? ಅಲ್ಲ, ನೀವು ಯಾವುದೇ ರೀತಿಯ GST ಐತಿ ಅಂತ ಬಂದು ಮಾಡ್ರಿ. ಅದ್ರಲ್ಲಿ ಈಗ GST ಇಲ್ಲ ತಮ್ಮದು? GST ಇಲ್ರಿ, ದುಡ್ಕೊಂಡು ತಿನ್ನೋರಿ ನಾವು. GST ಇಲ್ಲಿ ತಿನ್ಬೇಕು ರೀ. 22-23 1,000 ರೂಪಾಯಿ ಅಷ್ಟು ತುಂಬಿದ್ದೈತಿ ಅಂತ ಹೇಳ್ಯಾರ. ಮತ್ತೊಂದು ಏನಿಲ್ಲ ರೀ. ಈಗೇನು ಚಲೋ ಮಾಡ್ಬೇಕಾ BPL ಮಾಡ್ಬೇಕಾ? ಹೌದು ರೀ, ಚಾಲು ಮಾಡ್ಬೇಕು. ಥ್ಯಾಂಕ್ ಯು ಸರ್. ಸರ್, ತಮ್ಮದು ಯಾವಾಗ ರದ್ದಾಗಿದೆ ಅಂತ ಯಾವಾಗ ಗೊತ್ತಾಗುತ್ತೆ ತಮ್ಮದು? ಈಗ ಸರ್, ನನಗೆ ಮೊನ್ನೆ 18ನೇ ತಾರೀಕು ನಾನು ರೇಷನ್ ತೊಗೊಳಕ್ಕೆ ಹೋದಾಗ ನನ್ನ ರೇಷನ್ ಕಾರ್ಡ್ ರದ್ದಾಗಿದೆ ಅಂತ ಒಂದು ನೋಟಿಸ್ ಕೊಡ್ತಾರೆ ರೀ ಇವರು, ರೇಷನ್ ಅಂಗಡಿಯವರು. ಆ ನೋಟಿಸ್ ತೊಗೊಂಡು ರೇಷನ್ ಆಫೀಸಿಗೆ ಹೋಗಿ ಭೇಟಿಯಾಗಿರಿ ಅಂತ ಹೇಳ್ತಾರೆ. ಇಲ್ಲಿ ಬಂದ ಮೇಲೆ ನಿಮ್ದು IT ರಿಟರ್ನ್ ಐತಿ ಅಂತ ನಮಗೆ ಹೇಳ್ತಾರೆ. IT ರಿಟರ್ನ್ ಐತೆ ಅಂದ್ರೆ ನಂದು ಇಲ್ಲ, IT ರಿಟರ್ನ್ ನಂದಿಲ್ಲ. ಈಗೇನು ಮಾಡ್ಬೇಕಂದಾಗ ನೀವು ಇನ್ಕಮ್ ಟ್ಯಾಕ್ಸ್ ಆಫೀಸಿಗೆ ಹೋಗ್ರಿ ಅಂದರು. ಆವಾಗ ನಾನು ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಆಫೀಸಿಗೆ ಹೋದಾಗ ಈ 26AS ಅನ್ನೋ ಫಾರಮ್ ಸಿಗುತ್ತಾ, ಆ ಫಾರಮ್ ತೊಗೊಳ್ಳಿ, ನೀವು ರೇಷನ್ ಆಫೀಸಿಗೆ ಕೊಡ್ರಿ ಅಂತ ಹೇಳ್ಯಾರ. ಆ ಫಾರಮ್ ನಾನು ತೊಗೊಂಬಂದೀನಿ. ಅದು ಎಲ್ಲಿ ಸಿಗುತ್ತೆ ಅಂತಲೂ ಹೇಳಿದರು. CA ಚಾರ್ಟೆಡ್ ಅಕೌಂಟ್ ಕಲ್ತಿರ್ತಾರಲ್ಲ ಅವ್ರ ಹತ್ರ ಸಿಗುತ್ತೆ. ಅದನ್ನು ನೀವು ಪಡ್ಕೊಳ್ಳಿ, ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್, ಆಧಾರ್ ಕಾರ್ಡ್ ನಂಬರ್ ಕೊಟ್ಟು ಪಡ್ಕೊಳ್ಳಿ. ಯಾವುದೇ ರೀತಿ IT ರಿಟರ್ನ್ಸ್ ತುಂಬಿಲ್ಲ ಸರ್. ಒಟ್ಟು ನಾನು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡಿ ಜೀವನ ಸಾಗಿಸ್ತಾರೆ ಸರ್. IT ರಿಟರ್ನ್ ಯಾರು ತುಂಬ್ತಾರೆ ಸರ್? ಕಂಪ್ನಿಯವರು, ಇಲ್ಲ ಯಾವುದೋ ದೊಡ್ಡ ಶಾಪ್ ಇದ್ದವ್ರು, ಜ್ಯುವೆಲರಿ ಮಾರ್ಕೆಟ್ ಮಾಡೋರು, ಅಂಥವ್ರು ಮಾಡ್ತಾರೆ. ನಾವು ಕೂಲಿ ಕಾರ್ಮಿಕರು, ನಾವು ಹೆಂಗೆ ಸರ್ ತುಂಬ್ತೀವಿ? ನಾವು ESI ಕಾರ್ಡ್ ಇರೋರು, BPL ಕಾರ್ಡಿಂದ KMCಗೆ ಹೋಗ್ತೀವಿ. ಕೆಲವೊಂದು ಫೆಸಿಲಿಟಿ ESI ಕಾರ್ಡ್ ಇರೋಲ್ಲ, ಅದಕ್ಕೆ BPL ಕಾರ್ಡಿಂದ ಹೋಗ್ತಾ ಇರ್ತೀವಿ. ಮತ್ತು ಅದು ಇಲ್ಲ ಅಂದ್ರೆ ನಾವು ಎಲ್ಲಿ ಹೆಂಗೆ ಸರ್ ಬದುಕೋಣ? ತಿನ್ನೋಕೆ ಏನಿಲ್ಲ, ಹೆಂಗೆ ಬದುಕೋಣ? ಈಗ ಒಂದು ಕಡೆ ತಿನ್ನಕ್ಕೇನಿಲ್ಲ, ಈಗೇನೋ ಅನಾರೋಗ್ಯ ಕಂಡ್ರೆ KIMS ಚಿಕಿತ್ಸೆನೂ ಇಲ್ಲ. KMC ಒಳಗೆ ಚಿಕಿತ್ಸೆನೂ ಕೊಡಲ್ಲ. ಚಿಕಿತ್ಸೆ ಕೊಟ್ಟರು ಫುಲ್ ಚಾರ್ಜ್ ಹಾಕ್ತಾರೆ. ರೇಷನ್ ಕಾರ್ಡ್ ಇದ್ರೆ ಹಾಫ್ ಚಾರ್ಜ್ ಕೊಡ್ತಾರೆ. ಆ ಹಾಫ್ ಚಾರ್ಜ್ ಕಟ್ಟೋಕ್ಕೂ ನಮಗೆ ಕಷ್ಟನೇ. ಈಗ ಕಟ್ಟಾಗಿ ಹೆಂಗಲ್ಲ, ಅರ್ಧ ಕಟ್ಟಬಹುದು ಹೆಂಗೋ ಮಾಡಿ. ಈಗ ಕಾರ್ಡೇ ಕ್ಯಾನ್ಸಲ್ ಆದಮೇಲೆ ಪೂರ್ತಿ ಅಮೌಂಟ್ ಕಟ್ಟೆ ಬರ್ಬೇಕು ನಾನು. ನನಗೆ BPL ಕಾರ್ಡ್ ಇಲ್ಲ ಅಂದ್ರೆ ತುಂಬ ತೊಂದರೆ ಆಗುತ್ತೆ ಸರ್, ತುಂಬ ತೊಂದರೆ ಆಗುತ್ತೆ. ನನ್ನ ಕಾರ್ಡ್ ಮತ್ತೆ ವಾಪಸ್ ಬೇಕು. ರದ್ದಾಗಿದ್ದನ್ನು ಮತ್ತೆ ಅದನ್ನು ಆ್ಯಕ್ಟಿವೇಟ್ ಮಾಡಿ ಸರ್ಕಾರ ಕೊಡಬೇಕು. ಈಗ ಮನೆಗೆ ಯಾರು ಇರ್ತೀರಿ ಸಾಹೇಬ್ರ ತಾವು? ಸರ್, ಮನೆಯಲ್ಲಿ ನಾನು, ನನ್ನ ಹೆಂಡತಿ, ನನ್ನ 2 ಮಕ್ಕಳಿದ್ದಾರೆ. ಹೆಂಗೆ ಜೀವನ ಹಿಂಗಾಗಿ ಕಸ್ಕೊಂಡು? ತುಂಬ ಕಷ್ಟ ಸರ್, ತುಂಬ ಕಷ್ಟ. ನಾನು ತಿಂಗಳಿಗೆ 8,000 ದುಡಿತೀನಿ ಸರ್. 8,000ದಲ್ಲಿ ಮಕ್ಕಳು ಸಾಲಿ ಅದು ಇದು ಅಂತ, ಮನಿ ಬಾಡಿಗೆ ಅದು ಇದು ಅಂತ ತಿಂಗಳ 7,000 ರೂಪಾಯಿ ಖರ್ಚಾಗುತ್ತೆ ಸರ್. 1,000 ರೂಪಾಯಿ ನನಗೆ ಗಾಡಿ ಪೆಟ್ರೋಲು ನನಗೆ ಇತರ ಖರ್ಚುಗಳಿಗೆ ಹೋಗಿಬಿಡುತ್ತೆ ಸರ್. 1 ರೂಪಾಯಿ ಉಳಿಯಲ್ಲ. ಅಂಥದ್ರಲ್ಲಿ ಮತ್ತೆ ಈಗ ರೇಷನ್ ಕಾರ್ಡ್ ರದ್ದು ಅದು ಇದು ಅಂದರೆ ನಂಗೆ ತುಂಬ ಕಷ್ಟ ಆಗುತ್ತೆ ಸರ್. ನನಗೆ ಈಗ ಜೀವನ ತುಂಬ ಕಷ್ಟ ಆಗುತ್ತೆ ಸರ್. ಮನೆಯವ್ರ ಹೆಣ್ಮಕ್ಳು ದುಡಿಯೋಕ್ಕೆ ಕಳಿಸ್ಬೇಕು ಅಂತ ಪರಿಸ್ಥಿತಿ ಬಂದ್ಬಿಡುತ್ತೆ ನಮಗೆ. ಅದಕ್ಕೆ ಯಥಾರೀತಿ ಮಾಡಬೇಕು. ಅದಕ್ಕೆ ಸರಿಯಾಗಿ ಕೆಲಸ ಮಾಡಬೇಕು. ಯಾರು IT ರಿಟರ್ನ್ ತುಂಬ್ತಾ ಇದ್ದಾರೋ ಅವ್ರದ್ದಷ್ಟೇ ಕಟ್ ಮಾಡಿ. ಪ್ರತಿಯೊಬ್ಬರದ್ದು IT ರಿಟರ್ನ್ ಇದೆ ಅಂತ ಮೆನ್ಷನ್ ಮಾಡಿ ಕಟ್ ಮಾಡೋದಲ್ಲ. ಸರಿಯಾಗಿ ಪರಿಶೀಲನೆ ಮಾಡಿ ರೇಷನ್ ಕಾರ್ಡ್ನ, ಆಮೇಲೆ ರದ್ದು ಮಾಡಿ ಅಂತ ಕೇಳ್ತೀವಿ ಸರ್. ನಾವು ಇಲ್ಲಿ ಯಾವುದೇ ರೀತಿಯಾಗಿ IT ರಿಟರ್ನ್ಸನ್ನು ಮಾಡಿಲ್ಲ. ಆದರೆ ಇಲ್ಲಿ ನಾವು ಏನು ಆಹಾರ ಇಲಾಖೆ ಆಫೀಸ್ಗೆ ಹೋಗಿ ಕೇಳಿದ್ರೆ, ಇಲ್ಲ ನಿಮ್ಮದು IT ರಿಟರ್ನ್ಸ್ ಆಗಿದೆ, ಹೀಗಾಗಿ ಇಲ್ಲಿ ನಿಮ್ಮ BPL ಕಾರ್ಡ್ ರದ್ದಾಗಿದೆ ಅಂತೇಳಿ ನೆಪವನ್ನು ಹೇಳಿ ನಮ್ಮ ವಾಪಸ್ ಕಳಿಸ್ತಾರೆ. ಒಂದು ಕಡೆ ಇವತ್ತು ಇಲ್ಲಿ ಏನು ಕಾಳುಗಳನ್ನು ಕೊಡ್ತಿದ್ರು, ಅಕ್ಕಿ, ಜೋಳ, ಗೋಧಿ, ಅವು ಸಹ ಇವತ್ತು ನಮಗೆ ಕೈಗೆ ಸಿಗ್ತಾ ಇಲ್ಲ. ಇನ್ನೊಂದು ಕಡೆ ಅಂದರೆ ಇದೇ ಒಂದು BPL ಕಾರ್ಡ್ ಇಟ್ಕೊಂಡು ನಾವು ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನು ಪಡ್ತೀವಿ, ಅದು ಸಹ ಇಲ್ಲಿಂದ ಬಂದಾಗಿದೆ. ಸರ್ಕಾರ ತಕ್ಷಣವೇ ಇಲ್ಲಿ ಅಂತಾರೆ ಮರಳಿ ಯಥಾರೀತಿ ಯಾವ ರೀತಿ ಇತ್ತು ಈ ಹಿಂದ್ಗಡೆ ಅದನ್ನು ಮಾಡಬೇಕು, ನಮ್ಮನ್ನು ಬದುಕಿಸಬೇಕು ಅನ್ನೋದು ಇಲ್ಲಿನ ಏನಿಗಾಗಲೇ BPL ಕಳೆದುಕೊಂಡಿದ್ದಾರೆ ಅವರ ಅಳಲು. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೋರಪ್ಪ, TV5 ಹುಬ್ಬಳ್ಳಿ.
ಸಪ್ರೇಟ್ ಚಿಚ್ಚಡಿ ಹಚ್ಚಿರಿ, ಆ ಚಿಚ್ಚಡಿ ಸಪ್ರೇಟ್ ಹಚ್ಚಿರಿ. ಯಾಕೆ ತಿಳಿ ಕರ್ಸ್ಬೇಕು, ಕೂಲಾಗಿ ಮಾಡಿ. ಅಮ್ಮಾರ ಬಂದಾಗಿದೆ ಅಂತ ಯಾವಾಗ ಗೊತ್ತಾಯ್ತು ನಿಮ್ಗೆ? ನಿನ್ನೆ ರೀ ರೇಷನ್ಗೆ ಹೋಗಿದ್ವಿ, ಬಂದ್ ಆಗೈತೆ ರೀ ನಿನ್ನೆ. ಏನಂತ ಹೇಳಿದ್ರು? ಎದ್ರ ಸಂಬಂಧ ಬಂದ? ಅದು ನೀವು ಇದು ಟ್ಯಾಕ್ಸ್ ಏನೋ ಕಟ್ಟಿರ್ಬೋದು ರೀ, ನಿಮ್ಮ ಹುಡುಗರು ಏನಾರ ಬಂದ್ ಆಗೈತೆ ರೀ ಅಂತ. ನಮ್ಮ ಮಗ ಕೇಳಿದ್ರೆ ನಮ್ಮ ಮಗ ನಾ ಇಲ್ಲಮ್ಮ ನಾ ಇಲ್ಲಿ ಕಟ್ಟಿಲಿ ಟ್ಯಾಕ್ಸ್, ಅದೇ ರೊಕ್ಕ ಬರೋದು ಅಷ್ಟೇ ನಮಗೆ ನಡೀತೈತೆ ರೀ, ನಾನು ತುಂಬಿಲ್ಲ ಅಂತ ಅವ ಅಂತಾನೆ. ಅಲ್ಲ, ಇದೇ ರೇಷನ್ ಕಾರ್ಡ್ ಮ್ಯಾಗ ಜೀವನ ಮಾಡ್ತೀವಿ, ಜೀವನ ಮಾಡ್ತೀವಿ ರೀ ಇದೇ ರೇಷನ್ ಕೇವಲ ಅದೇ ನೋಡ್ರಿ ಕಸ್ಕೊಂಡ್ರಿ. ಈಗ ಬಡ್ರದ್ದು ಹಿಂಗೆ ಮಾಡಬಾರ್ದು ರೀ, ಎಲ್ರಿ ಕಸ್ಕೊಬಾರ್ದು ಅವ್ರು. ಇದು ರೇಷನ್ ಕಾರ್ಡ್ ಒಮ್ಮ ಮಕ್ಳೇನ ಹಿಂಗೆ ಮಾಡಬಾರ್ದು, ಎದಕ್ಕೂ ಏನಿಲ್ಲ ಒಮ್ಮ ಮಕ್ಳೇ ಮಾಡ್ಯಾರ ಅವ್ರು. ಈಗ ನಮ್ಮ ಜೀವನ ಹೆಂಗೆ ನೋಡ್ರಿ ಹೇಳ್ರಿ, ನಮ್ಮ ಮಗನಿಯವ್ರಿಗೆ ನಮ್ಮ ಖುಷಿ ಕರ್ಕೊಂಡು ನಮ್ಮ ಜೀವನ ನಡೆಸ್ಬೇಕು. ನಮ್ಮ ಹುಡುಗನಾರ ಹೆಂಡತಿ ಹಂಗೆ ಆದ್ಕೊಳ್ಳಿ ಅವ ಲಕ್ಷನ ತೊಗೊಳಂಗಿಲ್ಲ, ಹಂಗಾಗೈತೆ ರೀ. ಹೆಂಡತಿ ತೀರ್ಕೊಂಡ. ರೇಷನ್ ಕಾರ್ಡ್ ಆಧಾರ ಹಾಂ ಹಾಂ, ಇದು ರೇಷನ್ ಕಾರ್ಡ್ ಅದಾರ ರೀ ನಮ್ಗೆ. ಈ ರೇಷನ್ ಕಾರ್ಡ್ ಹಿಂಗೆ ಬಂದ್ ಮಾಡ್ಕೊತಾರೆ ರೀ. ಗ್ಯಾರಂಟಿ ಎಲ್ಲ ಕೊಟ್ಟರಲ್ಲ ಮತ್ತೆ? ಗ್ಯಾರಂಟಿ ಇಲ್ಲ ರೀ ನಮ್ಗೆ, ಗ್ಯಾರಂಟಿ ಒಮ್ಮೆ ಬರ್ತೈತ್ರಿ ಒಮ್ಮೆ ಬರಂಗಿಲ್ಲ. ಏನು ಬರ್ತೈತ್ರಿ ಗ್ಯಾರಂಟಿ? ಯಾವ ಉಪಯೋಗ ಇಲ್ಲ ರೀ ಗ್ಯಾರಂಟಿ. ಸುಮ್ಮನೆ ನಮ್ಗೆ ತೊಗೊಂಡು ನಮ್ಗೆ ಕೊಡ್ತಾರೆ ಅಷ್ಟೇ ಗ್ಯಾರಂಟಿ ಉಪಯೋಗ. ನಮ್ಮ ರೇಷನ್ ಕಾರ್ಡ್ ಚಾಲು ಮಾಡಿರಿ ಅಷ್ಟೇ ಸಾಕು ರೀ. ರೇಷನ್ ಕಾರ್ಡ್ ಅಷ್ಟು ಚಾಲು ಮಾಡ್ರಿ, ಅದ್ರಾಗ ನಾವು ನೋಡಿಸ್ಕೋತೀವಿ ಜೀವನ. ಹೌದಲ್ರಿ, ಅದಂದ್ರೆ ಸಾಕು ರೀ. ನಮ್ಮ ರೇಷನ್ ಕಾರ್ಡ್ ಅಂತ ಚಾಲು ಆದ್ರೆ ಸಾಕು. ಎಲ್ಲಮ್ಮ ರೀ.